ಹಾಡಿ ಮುಕ್ತ ಮುಕ್ತ. ನಮಸ್ಕಾರ ಮೇಡಮ್, ನಾನು ಸಂದೀಪ್ ಚಡಾನಿ ಅಂತ, ಈ ಏರಿಯಾ DCP. ಹಲೋ ಚಿದಾನಂದ್, ನೆನಪಿದ್ಯಾ? ನೆನಪಿಲ್ದೆ ಏನು ಸರ್, ಬನ್ನಿ ಸರ್. ಅಭಿನಂದನೆಗಳು ಮೇಡಮ್. ಅಭಿನಂದನೆಗಳ? ಯಾಕೆ? ತಮ್ಮ ಹಸ್ಬೆಂಡ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಕ್ಕೆ. ಥ್ಯಾಂಕ್ ಯು. ಸಾಹೇಬ್ರು ಮನೇಲಿದ್ದಾರಾ? ಇಲ್ಲ, ಅವ್ರ ಅಫಿಷಿಯಲ್ ಕ್ವಾರ್ಟರ್ಸ್ನಲ್ಲಿದ್ದಾರೆ. ಬನ್ನಿ ಕೂತ್ಕೊಳ್ಳಿ. ನೀವು ಈ ಚಾನಲ್ ಶುರು ಮಾಡೋದಕ್ಕೆ ಮುಂಚೆ ಬೇರೆ ಮನೇಲಿದ್ರಲ್ವಾ? ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಇದೇ ದಾರಿಲಿ ಹೊರಟಿದ್ದೆ, ಸಾಹೇಬನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲ ಅಂತ ಹೇಳ್ತೀರಾ? ನೀವು ಕೂತ್ಕೊಳ್ಳಿ ಮೇಡಮ್. ನಿಮ್ಮ ಹತ್ರನೂ ಒಂದೆರಡು ವಿಚಾರ ಮಾತಾಡೋದಿದೆ. ಕೇಳಿ. ಮುಖ್ಯಮಂತ್ರಿಗಳ ಕೊಲೆ ಕೇಸಿಗೆ ಸಂಬಂಧಪಟ್ಟಾಗೆ ಒಂದೆರಡು ಕ್ಲಾರಿಫಿಕೇಶನ್ ಅಷ್ಟೇ. ಮುಖ್ಯಮಂತ್ರಿಗಳ ಕೊಲೆ ವಿಚಾರನ ಈಶ್ವರ್ ನಾಯಕ್ ಅವರು ಅವತ್ತೇ ಬಂದು ಎಲ್ಲ ವಿಚಾರನೂ ಕೇಳ್ಕೊಂಡು ಹೋದ್ರಲ್ಲ ಮೇಡಮ್. ಅವತ್ತು ನಿಮ್ಮ ಹತ್ರ ಮಾತಾಡಿದ್ಮೇಲೆ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಡೆವಲಪ್ಮೆಂಟ್ಸ್ ಆಗಿದೆ. ಅದಕ್ಕೆ ನಿಮ್ಮ ಹತ್ರ ಕೆಲವು ಕ್ಲಾರಿಫಿಕೇಶನ್ಸ್ ಮಾಡ್ಕೋಬೇಕಾಗಿತ್ತು ಅಷ್ಟೇ ಮೇಡಮ್. ಸರಿ, ಕೇಳಿ. ನೀವು ಹೈ ಪವರ್ ಕಮಿಟಿ ಚೇರ್ಮನ್ ಆದಾಗ ನಿಮಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಸರ್ಕಾರ ನಿಮ್ಮ ಆತ್ಮರಕ್ಷಣೆಗೆ ಒಂದು ಪಿಸ್ಟಲ್ ಕೊಡ್ತು ಅಲ್ವಾ ಮೇಡಮ್? ಹೌದು. ಆ ಪಿಸ್ಟಲ್ಲು ತಮ್ಮ ಹತ್ರನೇ ಇರಬೇಕಲ್ಲ ಮೇಡಮ್? ಇದೆ ಸರ್. ಅದನ್ನು ಸ್ವಲ್ಪ ತಂದು ತೋರಿಸ್ತೀರಾ ಹಾಂ? ಪ್ಲೀಸ್. ಒಂದು ನಿಮಿಷ. ಸರ್, ಮುಖ್ಯಮಂತ್ರಿ ಕೊಲೆ ಕೇಸ್ಗೂ ನಿವೇದಿತಾ ಹತ್ರ ಇರೋ ಪಿಸ್ತೂಲ್ಗೂ ಏನು ಸರ್ ಸಂಬಂಧ? ಸಂಬಂಧ ಇದೆ ಚಿದಾನಂದ್. ಈಗ ನೀವು ಡಿಪಾರ್ಟ್ಮೆಂಟಲ್ಲಿ ಇಲ್ಲ, ಹಾಗಾಗಿ ನಾವು ನಿಮಗೆ ಅದನ್ನು ಹೇಳೋಕ್ಕಾಗಲ್ಲ. ಇದು ತುಂಬ ಕಾನ್ಫಿಡೆನ್ಷಿಯಲ್ ವಿಷಯ. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಅಸ್. ಅಮ್ಮ, ಬಂದೆ. ಏನೇ? ಪಿಸ್ತೂಲ್ ಇಲ್ಲೇ ಇಟ್ಟಿದ್ದೆ. ಎಲ್ಲಿ? ಅಯ್ಯೋ, ಅವತ್ತೇ ಹೇಳಿದ್ನಲ್ಲೇ ಅದು ಕಳೆದೋಗಿದೆ, ಹುಡುಕ್ಬೇಕು ಅಂತ. ಹೌದಲ್ವಾ? ಸರಿ ಬಾ. ಆ ಪಿಸ್ತೂಲು ಮಿಸ್ಪ್ಲೇಸ್ ಆಗಿದೆ. ಒಂದು 3-4 ದಿನ ಟೈಮ್ ಕೊಡಿ, ಹುಡ್ಕೊಂಬಂದು ತೋರಿಸ್ತೇವೆ. ಇದು ತುಂಬ ಸೆನ್ಸಿಟಿವ್ ಕೇಸ್ ಮೇಡಮ್. ನಮಗೆ ಅದು ತುಂಬ ಅರ್ಜೆಂಟಾಗಿ ಬೇಕಾಗಿದೆ. ನಾವು 3-4 ದಿನ ಕಾಯೋಕ್ಕಾಗಲ್ಲ ಮೇಡಮ್. 3-4 ದಿನ ಟೈಮ್ ಕೊಡೋಕ್ಕಾಗಲ್ಲ ಅಂದರೆ ಅದೆಲ್ಲೋ ಮಿಸ್ಪ್ಲೇಸ್ ಆಗಿದೆ ರೀ. ಅದನ್ನು ಹುಡುಕ್ ತರೋದಕ್ಕೆ ಸಮಯ ಬೇಕಲ್ವಾ? ನಿವೇದಿತಾ ಮೇಡಮ್, ಅದು ಸರ್ಕಾರಿ ಆಸ್ತಿ. ಮಿಸ್ಪ್ಲೇಸ್ ಆಗೋದಕ್ಕೆ ಹೇಗೆ ಸಾಧ್ಯ? ಒಂದು ಹೈ ಪವರ್ ಕಮಿಟಿಯ ಜವಾಬ್ದಾರಿಯುತ ಚೇರ್ಪರ್ಸನ್ ನೀವು. ಸಾಮಾನ್ಯವಾಗಿ ಕ್ರಿಮಿನಲ್ಸ್ಗಳು ಬೇಕು ಅಂತ ವೆಪನ್ ಮಿಸ್ಪ್ಲೇಸ್ ಮಾಡಿ ಕಳೆದೋಯ್ತು ಅಂತ ಹೇಳ್ತಾರೆ. ಮಿಸ್ಟರ್ ಚಡಾನಿ, ನಾನು ಬೇಕು ಅಂತ ಮಿಸ್ಪ್ಲೇಸ್ ಮಾಡಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಯ್ಯೋ, ಹಾಗಂತ ಹೇಳ್ತಾ ಇಲ್ಲ ಮೇಡಮ್. ತಾವು ಬೇಕು ಅಂತ ಮಿಸ್ಪ್ಲೇಸ್ ಮಾಡಿದ್ರಿ ಅಂತ ನಾವು ಹೇಳ್ತಾ ಇಲ್ಲ. ತಾವು ಉಪಮುಖ್ಯಮಂತ್ರಿಗಳ ಹೆಂಡತಿ, ನಾವು ಹಾಗೆ ಹೇಳಕ್ಕಾಗುತ್ತಾ ಮೇಡಮ್? ಈ ಕೊಲೆ ಕೇಸ್ನಲ್ಲಿ ಈ ಪಿಸ್ತೂಲು ತುಂಬ ಮಹತ್ವದ್ದು ಅಂತ ವಿಚಾರಣೆಯಲ್ಲಿ ಗೊತ್ತಾಗಿದೆ ಮೇಡಮ್. ಹಾಗಾಗಿ ನಮ್ಗದು ಬೇಕಾಗಿದೆ. ಪ್ಲೀಸ್ ಇನ್ನೊಂದ್ಸಲ ಹುಡುಕ್ ನೋಡ್ತೀರಾ ಮೇಡಮ್? ಈಶ್ವರ್ ನಾಯಕ್ ಅವರೇ, ನಿವೇದಿತಾ ಹೇಳಿದಾಳಲ್ಲ ಹುಡುಕಿದ್ದೀನಿ ಅಂತ. ಮತ್ತೆ ಮತ್ತೆ ಹುಡುಕಿ ಅಂದರೆ ಏನರ್ಥ? ಮಿಸ್ಟರ್ ಚಿದಾನಂದ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ನಿಮಗೂ ಈ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ. ಮಧ್ಯೆ ಬಾಯಿ ಹಾಕೊಂಡು ಬರಬೇಡಿ. ಸರ್, ನನಗೂ ಈ ಕೇಸ್ಗೂ ಏನು ಸಂಬಂಧ ಇಲ್ಲ ನಿಜ. ಆದರೆ ಮುಖ್ಯಮಂತ್ರಿಗಳು ಸತ್ತಿದ್ದು ಬಾಂಬ್ ಬ್ಲಾಸ್ಟಿಂದ. ಮುಖ್ಯಮಂತ್ರಿಗಳ ಕೊಲೆ ಕೇಸ್ಗೂ ನಿವೇದಿತಾ ಹತ್ರ ಇರೋ ಪಿಸ್ತೂಲ್ಗೂ ಏನು ಸರ್ ಸಂಬಂಧ? ನೀವು ಸುಮ್ಮನೆ ಹರಾಜ್ ಮಾಡ್ತಾ ಇದ್ದೀರಾ. ಮಿಸ್ಟರ್ ಚಿದಾನಂದ್, ಪ್ಲೀಸ್ ವಾಚ್ ಯುವರ್ ಟಂಗ್. ನಾವಿಲ್ಲಿ ಯಾರನ್ನೂ ಹರಾಸ್ ಮಾಡ್ತಿಲ್ಲ. ನೀವು DCM ಅವರ ಭಾವಮೈದ ಆಗಿರ್ಬೋದು, ಆದರೆ
ಕಾನೂನು ಎಲ್ಲಾರ್ಗೂ ಒಂದೇ. ಇದನ್ನೇ ಬೇರೆಯವ್ರು ಯಾರಾದರೂ ಹೇಳಿದಿದ್ರೆ ಕೆನ್ನೆಗೆರಡು ಬಾರಿಸ್ಬಿಡ್ತಿದ್ದೆ. ಇದೇ ರೀತಿ ಬೇರೆ ಯಾರಾದರೂ ಮಧ್ಯೆ ಮಾತಾಡಿದಿದ್ರೆ ಮುಖ್ಯಮಂತ್ರಿಗಳ ಕೊಲೆ ಕೇಸ್ ವಿಚಾರಣೆಯಲ್ಲಿ ಅಡ್ಡಿ ಮಾಡ್ತಿದ್ದಾರೆ ಅಂತ ಹೇಳಿ ಅರೆಸ್ಟ್ ಮಾಡಿ ಕೇಸ್ ಬುಕ್ ಮಾಡ್ತಿದ್ದೆ. ನೀವು ಸಬ್ ಇನ್ಸ್ಪೆಕ್ಟರ್ ಆದವರು, ನಿಮಗೂ ಗೊತ್ತಿರಬೇಕು ತಾನೇ. ಅಣ್ಣ, ನಾ ಅವ್ರ ಹತ್ರ ಮಾತಾಡ್ತೀನಿ, ಸುಮ್ಮನಿರು. ಮಿಸ್ಟರ್ ಚಡಾನಿ ಅವರೇ, ನೀವು ಅವ್ರ ಜೊತೆ ಅಷ್ಟು ರೂಢಾಗಿ ಮಾತಾಡಬೇಕಾಗಿಲ್ಲ, ಓಕೆ? ಒಂದು 3-4 ದಿನ ಟೈಮ್ ಕೊಡಿ, ಮನೇಲೆಲ್ಲ ಹುಡುಕ್ತೀವಿ. ಪಿಸ್ತೂಲ್ ಸಿಕ್ಕಿದ ತಕ್ಷಣ ಬಂದು ತೋರಿಸ್ತೀವಿ, ಆಯ್ತಾ? ಓಕೆ. ಆದಷ್ಟು ಬೇಗ ಹುಡುಕೊಡಿ. ಈಶ್ವರ್ ನಾಯಕ್ ಸರ್. ಆ ಫೋಟೋ ತೋರಿಸಿ ಇವ್ರಿಗೆ. ಸರ್. ಈ ಫೋಟೋದಲ್ಲಿರೋನ್ನ ಸ್ವಲ್ಪ ಗುರ್ತು ನೋಡಿ ಹೇಳ್ತೀರಾ ಮೇಡಮ್? ಇದು ನಾನು ಚಿತ್ತರಂಜನ್. ನಾವು ಹೈಸ್ಕೂಲ್ನಲ್ಲಿ ಓದ್ತಾ ಇರ್ಬೇಕಾದ್ರೆ ತೆಗೆಸಿರೋ ಫೋಟೋ. ಈ ಚಿತ್ತರಂಜನ್ ಅವರು ನಿಮಗೆ ಚೆನ್ನಾಗಿ ಪರಿಚಯನಾ ಮೇಡಮ್? ನಾವಿಬ್ಬರು ಒಂದೇ ಸ್ಕೂಲ್ನಲ್ಲಿ ಓದ್ತಾ ಇದ್ವಿ. ಆಗ ತುಂಬ ಕ್ಲೋಸ್ ಆಗಿದ್ವಿ. ಸ್ಕೂಲ್ ಮುಗಿದ್ಮೇಲೆ ಟಚ್ ಹೊರಟೋಗಿತ್ತು. ಇತ್ತೀಚೆಗೆ ಭೇಟಿ ಮಾಡಿದ್ವಿ. ಈ ಚಿತ್ತರಂಜನ್ ಯಾವ ಥರದ ಮನುಷ್ಯ? ಒಳ್ಳೆ ಮನುಷ್ಯ, ಆದರೆ ಯಾಕೆ ನಾಪತ್ತೆ ಆದರೂ ಗೊತ್ತಿಲ್ಲ. ಅವ್ರು ಒಳ್ಳೆ ಮನುಷ್ಯ ಅಂತಾನೆ ಶರ್ಮಿಳಾ ಅವ್ರ ಮನೇಲಿ ಪೇಯಿಂಗ್ ಗೆಸ್ಟಾಗಿ ಇಟ್ಕೊಳ್ಳಿ ಅಂತ ನೀವು ರೆಕಮೆಂಡ್ ಮಾಡಿದ್ದು. ಹೌದು. ಈ ಚಿತ್ತರಂಜನ್ ಅವ್ರ ಮಾತನ್ನ ನಂಬೋದಾ? ಓ ಎಸ್, ನಂಬೋದು. ಯಾಕೆ ಹೀಗೆ ಕೇಳ್ತಿದ್ರ? ನೀವು ಒಳ್ಳೆ ಮನುಷ್ಯ ಅಂತೀರಿ, ಅವ್ರ ಮಾತನ್ನ ನಂಬೋದು ಅಂತ ಹೇಳ್ತೀರಿ. ಆದರೆ ಅವ್ರು ನಿಮ್ಮ ಬಗ್ಗೆ ಯಾವ ಥರ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನೀವೇ ಕೇಳಿ. ಈಶ್ವರ್ ನಾಯ್ಕ್ ಸರ್, ಆ ಡಿಕ್ಟೋಫೋನ್ ಕೊಡಪ್ಪ. ಚಿತ್ತರಂಜನ್ ಅವರು ಅವ್ರ ವಿಚಾರಣೆ ಸಮಯದಲ್ಲಿ ನಿಮ್ಮ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ನೀವೇ ಕೇಳಿ ಮೇಡಮ್. ನಿವೇದಿತಾ ಅವರು ಅವತ್ತು ಬೆಳಗ್ಗೆ ನಂಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸರ್. ಬೇರೆ ಯಾರು ಬಾಂಬ್ ಇಡಕ್ಕಾಗಲ್ಲ, ನಿಮ್ಮೊಬ್ಬರ ಮೇಲೆ ಯಾವ ಅನುಮಾನನೂ ಇಲ್ಲ, ನೀವೇ ಬಾಂಬ್ ಇಡಿ ಅಂದ್ರು ಸರ್. ನನಗೂ ಮುಖ್ಯಮಂತ್ರಿಗಳ ಮೇಲೆ ಕೋಪ ಇದೆ. ಅವ್ರು ಎಲ್ರೆದ್ರು ನನ್ನನ್ನು ಕತ್ ಹಿಡಿದು ಆಚೆ ತಳೆದ್ರು. ಮದುವೆಗೆ ಮುಂಚೆನೂ ನನ್ನನ್ನು ಕೊಲ್ಸಕ್ ಪ್ರಯತ್ನ ಪಟ್ರು. ನಿವೇದಿತಾ ಅವ್ರ ಚಾನೆಲ್ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಬೇಕು ಅಂತ ರಾಜನ್ ಸ್ವಾಮಿ ಅವರು ಆರ್ಡರ್ ಮಾಡಿದ್ರು. ಜೊತೆಗೆ ಆಗ್ತಾನೆ ಎನ್ಕೌಂಟರ್ ಅಲ್ಲಿ ನಿವೇದಿತಾ ಅಣ್ಣನ ಕಾಲ್ಗಳು ಹೋಗಿತ್ತು. ಆ ಕಾರಣಕ್ಕೆ ಅವ್ರ ಅಣ್ಣನ ಮದುವೆನೂ ಕ್ಯಾನ್ಸಲ್ ಆಯ್ತು. ನಿವೇದಿತಾ ಅವ್ರ ಅಣ್ಣ ಚಿದಾನಂದ್ ಕಾಲ್ ಹೋಗಿದ್ದಕ್ಕೆ ಮುಖ್ಯಮಂತ್ರಿ ರಾಜಾನಂದ್ ಸ್ವಾಮಿ ಕಾರಣ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿವೇದಿತಾ ಅವ್ರಿಗೆ ಯಾರೋ ಹೇಳಿದ್ರಂತೆ. ಹಾಗಾಗಿ ರಾಜಾನಂದ್ ಸ್ವಾಮಿನ ಮುಗಿಸ್ಲೇಬೇಕು ಅಂದ್ಬಿಟ್ರು. ಶರ್ಮಿಳಾ ಅವರು ನಾವು ಸಿಕ್ ಹಾಕೊಳ್ಳಲ್ವಾ ಅವ್ರು ಮುಗ್ಸಕ್ ಹೋದ್ರಿ ಅಂತಂದ್ರು. ಆಗ ನಿವೇದಿತಾ ಅವರು ನನಗೆ 2 ದಿನ ಟೈಮ್ ಕೊಡಿ, ಸಿಕ್ ಹಾಕೊಳ್ಳದೆ ಇರೋ ಹಾಗೆ ಪ್ಲಾನ್ ಮಾಡ್ತೀನಿ. ನಾನು ಚಾನೆಲ್ಗಳಲ್ಲಿ ಕ್ರೈಮ್ ಬಗ್ಗೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ, ನನಗೆ ಗೊತ್ತು ಹೇಗೆ ಪ್ಲಾನ್ ಮಾಡಬೇಕು ಅಂತ. ನಿರ್ಮಲಾ ಹನುಮಂತಪ್ಪಂಗೆ ತುಂಬಾ ಸಂತೋಷ ಆಯ್ತು ಸರ್ ನಿವೇದಿತಾ ಅವ್ರ ಮಾತು ಕೇಳಿ. ಈ ರಾಸ್ಕಲ್ ಚಿತ್ತರಂಜನ್ ಹೇಳಿರೋದೆಲ್ಲ ಬರೀ ಸುಳ್ಳು, ಒಂದು ನಿಜ ಇಲ್ಲ. ಈಗ ಸ್ವಲ್ಪ ಮುಂಚೆ ಚಿತ್ತರಂಜನ್ ತುಂಬಾ ಒಳ್ಳೆ ಮನುಷ್ಯ, ಅವನ ಮಾತನ್ನು ನಂಬಬಹುದು ಅಂತ ಹೇಳಿದ್ರಿ. ಈಗ ರಾಸ್ಕಲ್ ಅಂತೀರಿ, ಅವನ ಮಾತನ್ನು ನಂಬಕ್ಕಾಗಲ್ಲ ಅಂತೀರಿ. ತಗೊಳಪ್ಪ. ಸರಿ, ಆ ವಿಚಾರ ಬಿಡಿ. ನಿಮ್ಮ ಇಮೇಲ್ ಐಡಿ ಏನು ನಿವೇದಿತಾ ಅವರೇ? ನಿವೇದಿತಾ ದೇವಾನಂದ್ @fastmail.com. ಯಾಕೆ? ಈಶ್ವರ್ ನಾಯ್ಕ್, ಆ ಪ್ರಿಂಟ್ಔಟ್ ತೋರಿಸಿ ಅವ್ರಿಗೆ. ಎಸ್ ಸರ್. ನೋಡಿ ಮೇಡಮ್, ನಿವೇದಿತಾ ದೇವಾನಂದ್ @fastmail. ನೀವು ನಿರ್ಮಲಾ ಕೊಂಡಳ್ಳಿ ಅವರಿಗೆ 1 ತಿಂಗಳಿಂದ ಕಳಿಸಿರೋ ಇಮೇಲ್ಗಳು.
ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಗಳನ್ನ ಹೇಗೆ ಮುಗಿಸ್ಬೇಕು ಅಂತ ನೀವು ನಿರ್ಮಲಾ ಕೊಂಡಳ್ಳಿ ಅವರು ಡಿಸ್ಕಸ್ ಮಾಡಿರೋದು ಈ ಪ್ರಿಂಟೌಟ್ಸಲ್ಲಿದೆ. ಇದು ಯಾವುದೋ ನಾನು ಕಳಿಸಿರೋ ಇಮೇಲ್ಗಳಲ್ಲ. ನಾನು ಕಳಿಸಿಲ್ಲ ಅಂದರೆ ನಿಮ್ಮ ಮೇಲ್ ಐಡಿಯಿಂದ ಬೇರೆಯವ್ರು ಕಳಿಸೋದಕ್ಕೆ ಹೇಗೆ ಸಾಧ್ಯ ಮೇಡಮ್? ಸಾರಿ ಮೇಡಮ್, ರೂಢಾಗಿ ಮಾತಾಡ್ಬಿಟ್ಟೆ. ನಿಮ್ಮ ಪಾಸ್ವರ್ಡು ನಿಮಗೆ ಮಾತ್ರ ಗೊತ್ತಿರೋದಕ್ಕೆ ತಾನೇ ಸಾಧ್ಯ. ಅದು ನಿಜ. ಆದರೆ ನನ್ನ ಇಮೇಲ್ ಐಡಿಯಿಂದ ಈ ಮೇಲ್ಗಳು ಹೇಗೆ ಹೋಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ಇದು ಕೊಲೆ ಪಿತೂರಿ. ಹಾಗೆಲ್ಲ ಏನೇನೋ ಮಾತಾಡ್ಬೇಡಿ. ನನ್ನ ಮಗಳು ಯಾಕೆ ರಾಜಾನಂದ ಸ್ವಾಮಿಗಳನ್ನ ಕೊಲ್ಲೋ ಪಿತೂರಿ ಮಾಡ್ತಾಳೆ? ಅವಳಂಥವಳಲ್ಲ. ನೋಡಿ ಡಿ ಸಿ ಪಿ ಸಾಹೇಬ್ರೆ, ಅವಳು ಯಾರು ಏನು ಅನ್ನೋದನ್ನು ತಿಳ್ಕೊಂಡು ಮಾತಾಡಿ. ನನ್ನ ಮಗಳಲ್ಲಿ ಬಂಡಾಯದ ಗುಣ ಇರಬಹುದು, ಆದರೆ ಯಾರನ್ನಾದ್ರೂ ಕೊಲೆ ಮಾಡೋ ಮಟ್ಟಕ್ಕವಳು ನಾನು ಬೆಳೆಸಿಲ್ಲ. ಅವಳು ಉಪಮುಖ್ಯಮಂತ್ರಿಗಳ ಹೆಂಡತಿ, ನೆನಪಿರ್ಲಿ. ನೋಡಿ ಸರ್, ನಮ್ಮ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಿವೇದಿತಾ ಅವರು ಉಪಮುಖ್ಯಮಂತ್ರಿಗಳ ಹೆಂಡತಿ ಅಂತ ನಮಗೂ ಗೊತ್ತು. ನಾವು ಬೇಜವಾಬ್ದಾರಿಯಿಂದ ನಡ್ಕೊಳೋದಕ್ಕಾಗೋದಿಲ್ಲ. ಆದರೆ ಕಾನೂನು ಎಲ್ರಿಗೂ ಒಂದೇ ಅಲ್ವಾ ಸರ್? ನಮ್ಮ ಡ್ಯೂಟಿ ನಾವು ಮಾಡಬೇಕಾಗತ್ತೆ. ನಾವು ಫ್ಯಾಕ್ಟ್ಸ್ ಆ್ಯಂಡ್ ಎವಿಡೆನ್ಸ್ ಇಟ್ಕೊಂಡೇ ಮಾತಾಡ್ತಿರೋದು. ತಾವು ತಪ್ಪು ತಿಳ್ಕೊಬೇಡಿ ಸರ್. ನಮಗೆ ಸಿಕ್ಕಿರೋ ಸಾಕ್ಷ್ಯಾಧಾರಗಳ ಪ್ರಕಾರ ನಿವೇದಿತಾ ಅವರು ಕೂಡ ಮುಖ್ಯಮಂತ್ರಿಗಳ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ನಮಗನಿಸ್ತಾ ಇದೆ. ಮೊದಲು ದೇವಾನಂದ ಸ್ವಾಮಿ ಅವ್ರಿಗೆ ಫೋನ್ ಮಾಡಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಈಗ ಅವರು ಕ್ಯಾಬಿನೆಟ್ ಮೀಟಿಂಗಲ್ಲಿದ್ದಾರೆ. ಮೇಡಮ್, ರಾಜಾನಂದ ಸ್ವಾಮಿಯವರು ಕೊಲೆಯೋ ದಿವಸ ಅವ್ರ ಜೊತೆ ಕಾರಲ್ಲಿ ಕೂತ್ಕೊಂಡು ನೀವು ಮಾತಾಡಿದ್ರಿ. ಆಮೇಲೆ ಏನೋ ಅರ್ಜೆಂಟ್ ಕೆಲಸ ಅಂತ ನಿರ್ಮಲಾ ಕೊಂಡಳ್ಳಿ ಅವ್ರ ಜೊತೆ ಹೋದ್ರಿ. ಎಲ್ಲಿಗೆ ಹೋದ್ರಿ? ಹೇಮಗಿರಿಗೆ. ಯಾಕೆ? ಅಲ್ಲಿ ಶಿವಾನಂದ್ ಸಾಗರ್ ಅನ್ನೋರಿಗೆ ಹಾರ್ಟ್ ಆಪರೇಷನ್ ಆಗಿದೆ ಅಂತ ಗೊತ್ತಾಯಿತು. ಅವ್ರನ್ನ ನೋಡ್ಕೊಂಬರೋದಕ್ಕೆ ಅಂತ ನಾನು ನಿರ್ಮಲಾ ಹೇಮಗಿರಿಗೆ ಹೋದ್ವಿ. ಶಿವಾನಂದ್ ಸಾಗರ್ ಅಂದರೆ ಯಾರು? ರೈತ ಸಂಘದವರು. ನನಗೆ ನಿರ್ಮಲಾ ಕೊಂಡಳ್ಳಿಗೆ ತುಂಬ ಬೇಕಾದವರು. ಈಶ್ವರ್ ನಾಯ್ಕ್ ನೋಡಿ. ನಿವೇದಿತಾ ಅವರೇ, ಈ ಫೋಟೋ ನೋಡಿ. ಇವರೇನಾ ಶಿವಾನಂದ್ ಸಾಗರ್? ಹೌದು. ಇವ್ರಿಗೇನಾ ಹಾರ್ಟ್ ಆಪರೇಷನ್ ಆಗಿದ್ದು? ಹೌದು. ಈಶ್ವರ್ ನಾಯ್ಕ್